ಧಾರಾಕಾರ ಮಳೆಗೆ ಏರಿಯಾಗಳ ಸ್ಥಿತಿ ಕೂಡ ನಾವು ಹೇಳ್ತಾ ಇದ್ವಿ ನಿಮಗೆ. ಮನೆ, ರಸ್ತೆ ಎಲ್ಲವೂ ಕೂಡ ಜಲಾವೃತ ಆಗಿದೆ. ಜನ ಪರದಾಡ್ತಾ ಇದ್ದಾರೆ. ಲಕ್ಕಸಂದ್ರದ ಪುಕ್ರಾಜ್ ಬಡಾವಣೆಯ 2ನೇ ರಸ್ತೆಯಲ್ಲೂ ಕೂಡ ಜಲಾವೃತದ ಸನ್ನಿವೇಶ. ಅಗ್ನಿಶಾಮಕ ಸಿಬ್ಬಂದಿಗಳು ಇಲ್ಲಿಗೆ ಬಂದರೂ ನೀರು ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮಳೆಗೆ ಮುಳುಗಿರುವಂತಹ ಏರಿಯಾಗಳು ಮತ್ತು ಅಲ್ಲಿನ ಜನರ ಜೀವನ ಹೇಗೆ ಮೂರಾಬಟ್ಟೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಬನ್ನೇರುಘಟ್ಟದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದಕ್ಕೆ ಡೀಟೇಲ್ಸ್ ಇದೆ. ಮೇನ್ ರೋಡಲ್ಲೂ ಇದೇ ಕತೆ, ರೆಸಿಡೆನ್ಷಿಯಲ್ ಲೇಔಟ್ಗಳಲ್ಲೂ ಕೂಡ ಇದೇ ಕತೆ. ಎಷ್ಟಡಿ ನೀರು ನಿಂತಿದೆ ಅಲ್ಲಿ ಅನ್ನೋದನ್ನ ನೋಡ್ತಾ ಇದ್ದಾರೆ. ಜನರು ಎಲ್ರಿಗೂ ಜಾಗರಣೆ. ಏರಿಯಾದ ಎಲ್ಲ ಜನ ಕೂಡ ತಮ್ಮ ಬೈಕ್ಗಳನ್ನು, ತಮ್ಮ ಮನೆಗಳನ್ನು ರಕ್ಷಣೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಆಚೆ ಈಚೆ ಅಸಹಾಯಕರಾಗಿ ಓಡಾಡ್ತಾ ಇರೋದು, BBMP ಕಾಲ್ ಮಾಡೋದು, ಅಗ್ನಿಶಾಮಕ ಸಿಬ್ಬಂದಿ ಕಾಲ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಇದು ಪ್ರತಿ ವರ್ಷ ಕೂಡ ಬದಲಾಗಲ್ಲ ಈ ಕತೆ. ಆಮೇಲೆ ಜನವರಿ ಅಷ್ಟೊತ್ತಿಗೆ ಒಂದು ನಾಟಕ ಸ್ಟಾರ್ಟ್ ಆಗುತ್ತೆ. ಪ್ರತಿ ವರ್ಷ ಜನವರಿ, ಜೂನು ಇವಾಗೆಲ್ಲ ಒಂದು ನಾಟಕ ಸ್ಟಾರ್ಟ್ ಆಗುತ್ತೆ. ಈಗ ಮುಂದಿನ ತಿಂಗಳು ನಿಮ್ಗೆ ಆ ನಾಟಕದ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಏನಂದರೆ ಈ ಸಲ ಎಲ್ಲೂ ಕೂಡ ಏನೂ ಅಪಾಯ ಆಗಲ್ಲ. ಎಲ್ಲ ಮರಗಳನ್ನು ನಾವು ಗುರುತು ಮಾಡಿಬಿಟ್ಟಿದ್ದೀವಿ, ತೆರವು ಮಾಡ್ತಾ ಇದ್ದೀವಿ. ನೀರು ನಿಲ್ಲೋ ಸೂಕ್ಷ್ಮ ಪ್ರದೇಶಗಳನ್ನು ಗುರುತು ಮಾಡಿದ್ದೀವಿ. ಅಲ್ಲಿ ನೀರೆಲ್ಲ ನಿಲ್ಲದೇ ಇರೋ ರೀತಿ ನೋಡ್ಕೊಳ್ತೀವಿ ಅಂತ ನಾಟಕ ಸ್ಟಾರ್ಟ್ ಆಗುತ್ತೆ. ಆ ಸಭೆಗೆ ಸೇರೋರು ಬಜ್ಜಿ ಬೋಂಡ ತಿನ್ಕೊಂಡು, ಟೀ ಕುಡ್ಕೊಂಡು ಎದ್ದು ಹೋಗ್ತಾರೆ. ಸಭೆಯ ಔಟ್ಕಮ್ ಶೂನ್ಯನೇ. ಯಾಕಂದರೆ ಯಾವ ಏರಿಯಾಗಳ ಪರಿಸ್ಥಿತಿ ಕೂಡ ಬದಲಾಗಿಲ್ಲ. ಆಮೇಲೆ ಇದು ನಾವು ಹೊಸದಾಗಿ KP ಅಗ್ರಹಾರದ ಬಗ್ಗೆ ಮಾತಾಡ್ತಾ ಇಲ್ಲ, ಹೊಸದಾಗಿ ಬನ್ನೇರುಘಟ್ಟ ಬಗ್ಗೆ ಮಾತಾಡ್ತಾ ಇಲ್ಲ, ಅಥವಾ ಸಾಯಿ ಲೇಔಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ಲನೂ ಲಾಸ್ಟ್ ಒಂದು 7-8 ವರ್ಷದಿಂದ ಕೃತಕ ಪ್ರವಾಹ ಪೀಡಿತ ಪ್ರದೇಶಗಳು. ಯಾವುದೂ ಬದಲಾಗೋದೂ ಇಲ್ಲ ಅನ್ನೋದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವರ್ತನೆ ನೋಡಿದ್ರೆ ಗೊತ್ತಾಗುತ್ತೆ.